ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಅಶ್ಫಾಕ್ ಅಹಮದ್, ಸಮಾಜಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ತುಮಕೂರು. ಇವತ್ತು ನಾವು ಒಂದು ಪ್ರಮುಖ ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ಅದ್ಯಾವುದಪ್ಪ ಅಂತಂದರೆ ರೇಷಿಯಲ್ ಡೈವರ್ಸಿಟಿ. ರೇಷಿಯಲ್ ಡೈವರ್ಸಿಟಿ ಅಂತಕ್ಕಂಥದ್ದು ಜನಾಂಗೀಯ ವೈವಿಧ್ಯತೆ ಅಂತಕ್ಕಂಥ ಒಂದು ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ರೇಷಿಯಲ್ ಡೈವರ್ಸಿಟಿ ಅಂತಂದಾಗ ಮೊದಲನೇದಾಗಿ ಮೀನಿಂಗ್ ಆಫ್ ರೇಸ್ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ. ರೇಸ್ ಅಂತಕ್ಕಂಥದ್ರ ಅರ್ಥ ಏನು? ದ ಐಡಿಯಾ ದಟ್ ದ ಹ್ಯೂಮನ್ ಸ್ಪೀಸೀಸ್ ಈಸ್ ಡಿವೈಡೆಡ್ ಇಂಟು ಡಿಸ್ಟಿಂಕ್ಟ್ ಗ್ರೂಪ್ಸ್ ಆನ್ ದ ಬೇಸಿಸ್ ಆಫ್ ಇನ್ಹೆರಿಟೆಡ್ ಫಿಸಿಕಲ್ ಆ್ಯಂಡ್ ಬಿಹೇವಿಯರಲ್ ಡಿಫ್ರೆನ್ಸಸ್ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ. ಮಾನವ ಜೀವಿಗಳನ್ನು ವಿವಿಧ ಗುಂಪುಗಳಾಗಿ ವರ್ಗೀಕರಣ ಮಾಡಿರ್ತಕ್ಕಂಥದ್ದು ನಾವು ಗಮನಿಸ್ತೇವೆ. ಈ ವರ್ಗೀಕರಣವನ್ನು ಮಾನವರು ಹೊಂದಿರುವ ದೈಹಿಕ ಮತ್ತು ವರ್ತನೆಗಳ ವ್ಯತ್ಯಾಸಗಳಿಂದ ಮಾಡಿರೋದನ್ನು ನಾವು ಗಮನಿಸಬೇಕಾಗ್ತದೆ. ಜಿನೆಟಿಕ್ ಸ್ಟಡೀಸ್ ಇನ್ ದ ಲೇಟ್ 20th century reflected the existence of the biogenetically distinct races, and scholars now argue that races are cultural interventions reflecting specific attitudes and beliefs that were imposed on different populations in the wake of Western European conquests beginning in the 15th century. ಹಂಗಂದ್ರೆ ಏನು ಅಂತಂದರೆ, ಜೈವಿಕ ಅಧ್ಯಯನಗಳು 20ನೇ ಶತಮಾನದಲ್ಲಿ ಜೈವಿಕ ಉತ್ಪತ್ತಿಯನ್ನು ನಿರಾಕರಿಸ್ತವೆ. ಇದು ವಿಭಿನ್ನ ಜನಾಂಗಗಳು ಮತ್ತು ಜ್ಞಾನಿಗಳು ಚರ್ಚಿಸ್ತಾ ಜನಾಂಗ ಮತ್ತು ಸಾಂಸ್ಕೃತಿಕ ಭಾಗವಹಿಸುವಿಕೆಯು 15ನೇ ಶತಮಾನದಲ್ಲಿ ಪ್ರಾರಂಭವಾದ ಪಾಶ್ಚಿಮಾತ್ಯ ವಿಜಯಗಳೇನಿತ್ತು ಅವುಗಳ ಕೆಲವು ವರ್ತನೆಗಳು, ನಂಬಿಕೆಗಳು ಬೇರೆ ಬೇರೆ ಜನಸಂಖ್ಯೆಯ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರಿದೆ ಅಂತಕ್ಕಂಥದ್ದು. ಅದಲ್ಲದೆ ಹೆಚ್ಚು ವ್ಯಾಖ್ಯಾನಗಳಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ಅಂಶ ಏನಂತಂದರೆ, ಜನಾಂಗ ಅಂತಂದರೆ ದೈಹಿಕ ಮತ್ತು ಶಾರೀರಿಕ ವ್ಯತ್ಯಾಸಗಳ ಆಧಾರದ ಮೇಲೆ ಜನರನ್ನು ಪ್ರಾಥಮಿಕವಾಗಿ ವರ್ಗೀಕರಣ ಮಾಡ್ತಕ್ಕಂಥ ಒಂದು ಪ್ರಯತ್ನವಾಗಿದೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ. ಜನಾಂಗ ಅಂತಕ್ಕಂಥ ಪದ ಸಾಮಾನ್ಯವಾಗಿ ಕಣ್ಣಿಗೆ ಕಾಣ್ತಕ್ಕಂತಹ ದೈಹಿಕ ಲಕ್ಷಣಗಳ ಆಧಾರದ ಮೇಲೆ ಚರ್ಮ ಆಗಿರ್ಬೋದು, ಬಣ್ಣ ಆಗಿರ್ಬೋದು, ಕೂದಲಿನ ವಿನ್ಯಾಸವಾಗಿರ್ಬೋದು, ಮುಖಚರ್ಯೆ ಆಗಿರ್ಬೋದು, ಕಣ್ಣು ಮುಂತಾದ ರಚನೆಗಳನ್ನು ನೋಡಿದಾಗ ವ್ಯತ್ಯಾಸ ಹೊಂದಿರತಕ್ಕಂಥ ಒಂದು ಜನರ ಗುಂಪನ್ನು ಸೂಚಿಸ್ತಕ್ಕಂಥದ್ದಕ್ಕೆ ನಾವು ಈ ಜನಾಂಗ ಅಂತಕ್ಕಂಥ ಒಂದು ವಿಶೇಷವಾದಂತಹ ಪದವನ್ನು ಬಳಸ್ತಕ್ಕಂಥದ್ದು ನಾವು ಗಮನಿಸಬೇಕಾಗ್ತದೆ. ಅದೇ ಅಲ್ಲದೆ ವಾಟ್ ಮೋಸ್ಟ್ ಡೆಫಿನೇಷನ್ಸ್ ಹ್ಯಾವ್ ಇನ್ ಕಾಮನ್ ಈಸ್ ಆ್ಯನ್ ಅಟೆಂಪ್ಟ್ ಟು ಕ್ಯಾಟಗರೈಸ್ ಪೀಪಲ್ಸ್ ಪ್ರೈಮರಿಲಿ ಬೈ ದೇರ್ ಫಿಸಿಕಲ್ ಡಿಫರೆನ್ಸಸ್. ಫಾರ್ ಎಕ್ಸಾಂಪಲ್, ದ ಟರ್ಮ್ ರೇಸ್ ಜನರಲಿ refers to a group of people who have in common some visible physical traits such as skin color, hair texture, facial features and eye formation. ಹಂಗಂದರೆ ಈ ಒಂದು ವ್ಯತ್ಯಾಸಗಳನ್ನು ಇದು ಹೊಂದಿರುತ್ತದೆ, ಅದನ್ನು ನಾವು ರೇಸ್ ಅಂತ ಕರಿಬೋದು ಅಂತಕ್ಕಂಥದ್ದು. ಅದಲ್ಲದೆ ರೇಷಿಯಲ್ ಡೈವರ್ಸಿಟಿ ಅಂತಕ್ಕಂಥದ್ದು ಅತ್ಯಂತ ಪ್ರಮುಖವಾಗಿ ನಾವು ಚರ್ಚೆ ಮಾಡಬೇಕಾದಂತಹ ವಿಷಯವಾಗಿದೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ. ದ ರೇಷಿಯಲ್ ಡೈವರ್ಸಿಟಿ ಹಂಗಂದ್ರೆ ಏನು? ದ ಫಿಸಿಕಲ್ ನೇಚರ್ ಆಫ್ ದ ಕಾಂಟೆಂಪರರಿ ಇಂಡಿಯನ್ಸ್ ವಾಸ್ ಅನ್ನೋನ್ ಟಿಲ್ ದ ಬಿಗಿನಿಂಗ್ ಆಫ್ ಲಾಸ್ಟ್ ಸೆಂಚುರಿ ಬಿಕಾಸ್ ಪಾಪ್ಯುಲೇಷನ್ ಆಫ್ ಇಂಡಿಯಾ ವಾಸ್ ಎಕ್ಸ್ಟ್ರೀಮ್ಲಿ ಕಾಂಪ್ಲೆಕ್ಸ್ ಬೈ ದ ಕಂಟಿನ್ಯೂಸ್ penetration of new racial elements from outside since the time immemorial. However, anthropologists of 20th century attempted to analyze the ethnic composition of Indian population ಅಂತಕ್ಕಂಥ ವಿಷಯವನ್ನು ನಾವು ತಿಳ್ಕೋಬೇಕಾಗ್ತದೆ. ಹಾಗಂದರೆ ಏನು ಅಂತಂದಾಗ
ಜನಾಂಗೀಯ ವರ್ಗೀಕರಣ ಅಂತಕ್ಕಂಥದ್ದು ಇತ್ತೀಚಿನವರೆಗೂ ಸಮಕಾಲೀನ ಭಾರತೀಯರ ದೈಹಿಕ ಲಕ್ಷಣಗಳ ಬಗ್ಗೆ ಹೆಚ್ಚು ತಿಳಿದಿರಲಿಲ್ಲ. ಇದಕ್ಕೆ ಪ್ರಮುಖ ಕಾರಣ ಏನಪ್ಪ ಅಂತಂದರೆ, ಹೊಸ ಹೊಸ ಜನಾಂಗೀಯ ಸ್ವರೂಪದ ಅಂಶಗಳು ಹೊರಗಡೆಯಿಂದ ನಿರಂತರವಾಗಿ ಹರಿದು ಬಂದಂತಹ ಜನರೇನಿದ್ದರೂ ಅವರ ಮುಖಾಂತರ ನಾವು ಪಡಿತಕ್ಕಂಥದ್ದನ್ನು ಗಮನಿಸಬೇಕಾಗ್ತದೆ. ಹಾಗಾಗಿ ಭಾರತದ ಜನಸಂಖ್ಯೆ ಅಂತಕ್ಕಂಥದ್ದು ಅತ್ಯಂತ ಸಂಕೀರ್ಣವಾದಂಥದ್ದು. ಆದರೆ 20ನೇ ಶತಮಾನದ ಮಾನವಶಾಸ್ತ್ರಜ್ಞರು ಭಾರತೀಯ ಜನಸಂಖ್ಯೆಯ ಜನಾಂಗೀಯ ಅಂಶಗಳ ಆಧಾರದ ಮೇಲೆ ವಿಶ್ಲೇಷಿಸ್ತಕ್ಕಂಥ ಪ್ರಯತ್ನವನ್ನು ಕೈಗೊಂಡರು ಅಂತಕ್ಕಂಥದ್ದು ನಾವು ಗಮನಿಸಬೇಕಾಗ್ತದೆ. ಇದರಲ್ಲಿ ಮೊದಲಿಗೆ BS ಗುಹಾರ್ ಅವರ ಜನಾಂಗೀಯ ವರ್ಗೀಕರಣ ನಾವು ಗಮನಿಸಿದಾಗ 1937ರಲ್ಲಿ ಈ ಜನಾಂಗೀಯ ವರ್ಗೀಕರಣವನ್ನು ನಾವು ಗಮನಿಸ್ತೇವೆ. BS ಗುಹಾರ್ ಅವರು 6 ಪ್ರಮುಖ ಜನಾಂಗೀಯ ತಳಿಗಳನ್ನು ಮತ್ತು 9 ಉಪವಿಭಾಗಗಳಾಗಿ ಆಧುನಿಕ ಭಾರತೀಯ ಜನಸಂಖ್ಯೆಯನ್ನು ಗುರುತಿಸ್ತಕ್ಕಂಥದ್ದನ್ನು ನಾವು ಗಮನಕ್ಕೆ ತೆಗೆದುಕೋಬೇಕಾಗ್ತದೆ. ಅದರಲ್ಲಿ ಯಾವ್ಯಾವುದು ಅಂತೇಳಿ ನಾವು ಗಮನಿಸ್ತಾ ಹೋದಾಗ ಅದರಲ್ಲಿ ಟೈಪ್ಸ್ ಆಫ್ ರೇಸ್ ಅಂತಕ್ಕಂಥದ್ದನ್ನು ನಾವು ಗುರುತಿಸಬೇಕಾಗ್ತದೆ. ಅದರಲ್ಲಿ 6 ಪ್ರಮುಖವಾಗಿರ್ತಕ್ಕಂತಹ ಟೈಪ್ಸನ್ನು ಕಾಣ್ಬೋದು. ಒಂದು ದ ನೀಗ್ರಿಟೋ, ಎರಡನೇದು ದ ಪ್ರೋಟೋ ಆಸ್ಟ್ರೋಲಾಯ್ಡ್, ಮೂರನೇದು ದ ಮಂಗೋಲಾಯ್ಡ್ ಅಂತಕ್ಕಂಥದ್ದು. ದ ಮಂಗೋಲಾಯ್ಡ್ ಅಂತಕ್ಕಂಥ ಒಂದು ರೇಸಿನಲ್ಲಿ ವರ್ಗೀಕರಣದಲ್ಲಿ 2 ಪ್ರಮುಖವಾಗಿರ್ತಕ್ಕಂಥ ನಾವು ಉಪವರ್ಗಗಳನ್ನು ಕಾಣ್ಬೋದು. ಒಂದು ಪೇಲಿಯೋ ಮಂಗೋಲಾಯ್ಡ್, ಮತ್ತು ಪೇಲಿಯೋ ಮಂಗೋಲಾಯ್ಡಲ್ಲಿ ಲಾಂಗ್ ಹೆಡ್ಡೆಡ್ ಮತ್ತು ಬ್ರಾಡ್ ಹೆಡ್ಡೆಡ್ ಅಂತಕ್ಕಂಥದ್ದು. ಅದರಲ್ಲಿ ಏನಪ್ಪ ಅಂತಂದರೆ ಟಿಬೇಟೋ ಮಂಗೋಲಾಯ್ಡ್, ಪೇಲಿಯೋ ಮಂಗೋಲಾಯ್ಡ್, ಟಿಬೇಟೋ ಮಂಗೋಲಾಯ್ಡ್ ಅಂತಕ್ಕಂಥ ವರ್ಗೀಕರಣವನ್ನು BS ಗುಹಾರ್ ಅವರು ಮಾಡ್ತಾರೆ. 4ನೇದಾಗಿ ದ ಮೆಡಿಟರೇನಿಯನ್ ಅಂತಕ್ಕಂಥ ಒಂದು ಪ್ರಮುಖವಾದಂತಹ ಒಂದು ರೇಸಿನ ವರ್ಗೀಕರಣವನ್ನು, ಜನಾಂಗದ ವರ್ಗೀಕರಣವನ್ನು ಮಾಡ್ತಾರೆ. ಅದರಲ್ಲಿ ಪ್ರಮುಖವಾಗಿ 3 ಉಪಭಾಗಗಳನ್ನು ನಾವು ಕಾಣ್ಬೋದು. ಒಂದು ಪೇಲಿಯೋ ಮೆಡಿಟರೇನಿಯನ್ ಮತ್ತು ಓರಿಯೆಂಟಲ್ ಅಂತಕ್ಕಂಥ 3 ಪ್ರಮುಖ ಉಪವಿಭಾಗಗಳನ್ನು ದ ಮೆಡಿಟರೇನಿಯನ್ ಅಂತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಜನಾಂಗೀಯ ವರ್ಗೀಕರಣದಲ್ಲಿ ನೋಡಬಹುದು. 5ನೇದು ದ ವೆಸ್ಟರ್ನ್ ಬ್ರಾಕಿಸೆಫಾಲರು ಅಥವಾ ಬ್ರಾಕಿಸೆಫಾಲ್ಸ್ ಅಂತೇನು ಕರೀತೇವೆ, ಈ ಒಂದು ಜನಾಂಗದ ವರ್ಗೀಕರಣವನ್ನು BS ಗುಹಾರ್ ಅವರು ಮಾಡ್ತಾರೆ. ಅದರಲ್ಲಿ ಪ್ರಮುಖವಾಗಿ 3 ಉಪಭಾಗಗಳನ್ನು ಕಾಣ್ಬೋದು. ಒಂದು ಆಲ್ಫಿನಾಯ್ಡ್, ಆರ್ಮಿನಾಯ್ಡ್ ಮತ್ತು ಡಿನಾರಿಕ್ ಅಂತಕ್ಕಂಥ 3 ಪ್ರಮುಖ ಉಪವರ್ಗಗಳನ್ನು ನಾವು ಕಾಣ್ಬೋದು. ಹಾಗಾಗಿ ಇದು 5ನೇ ಪ್ರಮುಖ ವರ್ಗೀಕರಣವನ್ನು ನಾವು ಕಾಣ್ಬೋದು. 6ನೇದೇನಪ್ಪ ಅಂತಂದರೆ ಆರನೇದು ದ ನಾರ್ಡಿಕ್ಸ್ ಅಂತಕ್ಕಂಥದ್ದು. ದ ನಾರ್ಡಿಕ್ಸ್ ಅಂತಕ್ಕಂಥದ್ದು 6ನೇ ಪ್ರಮುಖವಾದಂಥ ವರ್ಗೀಕರಣವಾಗಿದೆ. ಹೀಗೆ ದ ನೀಗ್ರಿಟೋ, ದ ಪ್ರೋಟೋ ಆಸ್ಟ್ರೋಲಾಯ್ಡ್, ದ ಮಂಗೋಲಾಯ್ಡ್, ದ ಮೆಡಿಟರೇನಿಯನ್, ದ ವೆಸ್ಟರ್ನ್ ಬ್ರಾಕಿಸೆಫಾಲ್ಸ್, ದ ನಾರ್ಡಿಕ್ಸ್, ಇಷ್ಟು ಪ್ರಮುಖವಾಗಿರ್ತಕ್ಕಂಥ 6 ವರ್ಗೀಕರಣವನ್ನು ಮಾಡಿದ್ದಾರೆ ಮತ್ತು 9 ಉಪವರ್ಗಗಳನ್ನು ಮಾಡಿ ಅದರಲ್ಲಿ ಒಂದು ಜನಾಂಗೀಯ ವರ್ಗೀಕರಣವನ್ನು, ರೇಷಿಯಲ್ ಡೈವರ್ಸಿಟಿಯನ್ನು ನಾವು ಭಾರತದಲ್ಲಿ ಕಾಣ್ಬೋದು ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥ ಪ್ರಯತ್ನವನ್ನು ಅಧ್ಯಯನದಲ್ಲಿ ಮಾಡಿರ್ತಕ್ಕಂಥದ್ದು ನಾವು ಗಮನಿಸ್ತೇವೆ. ನಮಸ್ಕಾರ.